ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಮೊನಾಲಿಸಾ ಮದುವೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸೊ ಈ ಮದುವೆ ಆದ ನಂತರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡ್ತಾನೆ ಇದ್ದೀವಿ. ಸೊ ಮೊನಾಲಿಸಾ ಮದುವೆ ಆದ ನಂತರ ಸಾಕಷ್ಟು ಒಂದು ವಿವಾದಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಅಥವಾ ಜಾತಿ ವಿಷಯಗಳಾಗಿರ್ಬೋದು, ಅಥವಾ ಧರ್ಮದ ವಿಷಯಗಳಾಗಿರ್ಬೋದು, ಇದೆಲ್ಲ ಬಂದಿದ್ದನ್ನು ನಾವು ನೋಡಿ ಇರ್ತೀವಿ. ಅದರಲ್ಲೂ ಮೊನಾಲಿಸಾ ರಾತ್ರೋರಾತ್ರಿ ಫೇಮಸ್ ಆಗಿರುವಂತಹ ಹುಡುಗಿ. ಸೊ ಕುಂಭಮೇಳದಲ್ಲಿ ಏನು ಆಕೆ ರುದ್ರಾಕ್ಷಿ ಮಾಲೆಯನ್ನು ಮಾರ್ತಾ ಇದ್ಲೋ, ಸೊ ಆಕೆಯ ಕಣ್ಣಿಗೆ ಮಾರು ಹೋದಂತಹ ಜನಗಳು ಆಕೆಯ ವಿಡಿಯೋವನ್ನು ಮಾಡಿಕೊಂಡು, ಆಕೆಯ ಕಣ್ಣಿನ ವಿಡಿಯೋಗಳನ್ನು ಮಾಡಿಕೊಂಡು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಹಬ್ಸಿದ್ದು. ಸೊ ಆ ನಂತರ ಮೊನಾಲಿಸಾದ ಒಂದು ಏನಾಗಿದೆ, ಅವರಿಗಿರುವಂತಹ ರೆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಅವರ ಒಂದು ಜನಗಳು ನೋಡುವ ದೃಷ್ಟಿ ಏನಾಗಿದೆ ಚೇಂಜ್ ಆಗಿರುವಂಥದ್ದು. ಸೊ ಮೊನಾಲಿಸಾ ಅವರು ಅಲ್ಲಿ ಫೇಮಸ್ ಆದ ನಂತರ ಮತ್ತೆ ಅವರಿಗೆ ಕೆಲವೊಂದು ಅವಕಾಶಗಳು ಸಿನಿಮಾದಲ್ಲಾಗಿರ್ಬೋದು, ಶಾರ್ಟ್ ಮೂವಿಗಳಲ್ಲಾಗಿರ್ಬೋದು, ಆಲ್ಬಮ್ ಸಾಂಗ್ಗಳಲ್ಲಾಗಿರ್ಬೋದು ಸಿಕ್ಕಿರೋದು. ಸೊ ಇಲ್ಲಿ ಕೆಲವೊಂದು ಸಿನಿಮಾಗಳು, ಕೆಲವೊಂದು ಶಾರ್ಟ್ ಮೂವಿಗಳು ಮಾಡಬೇಕಾದ್ರೆ ಫರ್ಮಾನ್ ಅವರು ಅವರಿಗೆ ಪರಿಚಯ ಆಗ್ತಾರೆ. ಸೊ ಫರ್ಮಾನ್ ಅವರಿಗೆ ಮೊದಲಿಂದನೂ ಫ್ರೆಂಡ್ ಆಗಿರ್ತಾರೆ. ಸೊ ಸಿನಿಮಾ ವಿಚಾರಕ್ಕಂತ ಬಂದಾಗ ಸಿನಿಮಾದಲ್ಲಿ ಇವರಿಬ್ರು ಕ್ಲೋಸ್ ಆಗಿರ್ತಾರೆ. ಸೊ ಫರ್ಮಾನ್ ಮುಸ್ಲಿಂ ಆಗಿದ್ದು, ಮೊನಾಲಿಸಾ ಅವರು ಹಿಂದೂ ಆಗಿರ್ತಾರೆ. ಸೊ ಇವರ ಮದುವೆಗೆ ಅವರ ಮನೆಯಿಂದ ಅಡೆತಡೆಗಳಿತ್ತು. ಸೊ ಫರ್ಮಾನ್ ಮನೆಯಿಂದ ಅಷ್ಟೇನು ಆಕ್ಷೇಪಗಳಿಲ್ದಿದ್ರು ಕೂಡ ಮೊನಾಲಿಸಾ ಮನೆಯಲ್ಲಿ ಅವರ ತಂದೆ ತಾಯಿ ಒಪ್ತಾ ಇರಲಿಲ್ಲ. ಸೊ ಅದಕ್ಕೆ ಇವರು ಇಬ್ರು ಒಂದು ಬೇರೆ ಕಡೆ ಹೋಗಿ ಮದುವೆಯನ್ನ ಮಾಡ್ಕೊಂಡಿರುವಂಥದ್ದು. ಸೊ ಕೇರಳದಲ್ಲಿ ಆಗಿರುವಂತಹ ಈ ಮದುವೆಗೆ ಅಲ್ಲಿರುವ ಅಧಿಕಾರಿಗಳಾಗಿರ್ಬೋದು, ಅಥವಾ ಅಲ್ಲಿರುವ ಜನಗಳಾಗಿರ್ಬೋದು ಈ ಮದುವೆಗೆ ಸಾಕ್ಷಿ ಆಗಿರುವಂಥದ್ದು. ಸೊ ಕೆಲವೊಂದು ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತಾರೆ. ನಿರ್ದೇಶಕರು ಇವರ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಮೊನಾಲಿಸಾ ಅವರು ಕೂಡ ಅಷ್ಟೇ ತಿರುಗೇಟ ಅಂತ ನಿರ್ದೇಶಕರು ಅವರನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಕೆಲವೊಂದು ಮಾತುಗಳು ಕೂಡ ಅಲ್ಲಿ ಹೇಳಿರುವಂಥದ್ದು. ಸೊ ಇನ್ನು ಇವಾಗ ಬಂದಿರುವ ಟೆಸ್ಟ್ ಏನಪ್ಪಾ ಅಂದ್ರೆ, ಮೊನಾಲಿಸಾನ ವಯಸ್ಸು 16 ವರ್ಷ ಅನ್ನೋದು. ಸೊ ಮೊನಾಲಿಸಾ ನೋಡೋಕೆ 16 ವರ್ಷದ ತರ ಕಾಣಿಸ್ತಾ ಇಲ್ಲಾದ್ರೂ ಬಂದಿರೋ ದಾಖಲೆಗಳ ಪ್ರಕಾರ, ಅಂದ್ರೆ ಪೊಲೀಸರು ಏನು ತನಿಖೆಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾರೋ, ಸೊ ಆ ದಾಖಲೆಯನ್ನ ನೋಡಿದಾಗ ಮೊನಾಲಿಸಾನ್ಗೆ 16 ವರ್ಷ ಅನ್ನೋದು ನಿಗದಿ ಆಗುತ್ತೆ. ಸೊ ಅವ್ರು ಕೊಟ್ಟಿರುವಂತ ಆಧಾರ್ ಕಾರ್ಡ್, ಈಗ ಮದುವೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂದ್ರೆ ಆಧಾರ್ ಕಾರ್ಡ್ ಕೊಡ್ತಾರೆ. ಸೊ ಆಧಾರ್ ಕಾರ್ಡ್ ಫೇಕ್ ಅನ್ನೋದು ಇಲ್ಲಿ ಖಾತ್ರಿ ಆಗುತ್ತೆ. ಫೇಕ್ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಫೇಕ್ ವಯಸ್ಸನ್ನ ಬರೆಸ್ಕೊಂಡು ಇಲ್ಲಿ ಮದುವೆಯನ್ನ ಮಾಡಿದ್ದಾಗಿ ಇಲ್ಲಿ ಖಾತ್ರಿ ಆಗಿರುವಂತದ್ದು. ಸೊ ಹಾಗಾದ್ರೆ ಇದು ಬಾಲ್ಯ ವಿವಾಹಕ್ಕೆ ಹೊಂದಿಕೊಳ್ಳುವಂತ ವಿಷಯ. ಸೊ ಬಾಲ್ಯ ವಿವಾಹ ಅಂದ್ಮೇಲೆ ಇದು ಅಪರಾಧ ಆಗುತ್ತೆ. 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಮದುವೆ ಆಗ್ಬೇಕು. ಹುಡುಗಿಯರಲ್ಲಿ 18 ವರ್ಷ ಮೇಲ್ಪಟ್ಟಿರ್ಬೇಕು, ಹುಡುಗರಲ್ಲಿ 21 ವರ್ಷ ಮೇಲ್ಪಟ್ಟಿರ್ಬೇಕು. ಆದ್ರೆ ಮೊನಾಲಿಸಾನ ವಯಸ್ಸು 16 ಆಗಿರೋದ್ರಿಂದ ಇಲ್ಲಿ ಫರ್ಮಾನ್ ಅವರಿಗೆ ಫೋಕ್ಸೋ ಕಾಯ್ದೆ, ಅಂದ್ರೆ ಫೋಕ್ಸೋ ಕೇಸ್ ಬೀಳುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಯಾರು ಕೂಡ ಇನ್ನೂ ಕೂಡ ಅವರು ಧ್ವನಿಯನ್ನ ಮಾತಾಡಿಲ್ಲ. ಈ ಕೇಸ್ ಆಗ್ತಾ ಇರ್ಬೇಕಾದ್ರೂ ಅವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ನೀಡಿಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಇದು ನಿಜವಾಗ್ಲೂ ಹೌದಾ, ಮೊನಾಲಿಸಾನ್ಗೆ ನಿಜವಾಗ್ಲೂ 16 ವರ್ಷ ಅನ್ನೋದನ್ನ ನಾವು ಫರ್ಮಾನ್ ಅಥವಾ ಮೊನಾಲಿಸಾ ಏನಾದ್ರೂ ಬಂದು ಪ್ರೆಸ್ ಮೀಟ್ ಆಗಿರ್ಬೋದು, ಅಥವಾ ಇಲ್ಲಿ ಜನಗಳ ಮುಂದೆ ಮಾತಾಡಿದ್ರೆ ಮಾತ್ರ ಗೊತ್ತಾಗೋದು. ಸೊ ಆದ್ರೆ ಎಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ತನಿಖೆಯಲ್ಲಿ, ಮಹಾರಾಷ್ಟ್ರದಲ್ಲಿ ಮಹೇಶ್ವರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿರುವಂತಹ ತನಿಖೆ ಪ್ರಕಾರ ಅವರ ವಯಸ್ಸು 16 ವರ್ಷ ಅನ್ನೋದು ಇಲ್ಲಿ ನಿಗದಿ ಆಗಿರೋದು. ಸೊ ಇದ್ರ ಬಗ್ಗೆ ಅವರಿಬ್ರು ಮಾತಾಡ್ಬೇಕು. ಅವರಿಬ್ರು ಮಾತಾಡ್ಮೇಲೆ ನಿಜವಾದ ಏನು ವಿಷಯ ಅನ್ನೋದು ನಮ್ಗೆಲ್ಲರಿಗೂ ಅರ್ಥ ಆಗುವಂಥದ್ದು.